ಬಾಗಲಕೋಟೆ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾರೆ. ಅಷ್ಟೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತು ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಆಧಾರದ ಮೇಲೆ ನಾನು ಕೆ ಚರ್ಚೆ ಮಾಡಿ ಸುರ್ಜೇವಾಲಾ ಜೊತೆ ಮಾತಾಡಿ ಕಡೆ ಭೇಟಿ ಕುಟುಂಬ ಭೇಟಿ ಮಾಡಿ ಸರ್. ಇವತ್ತು ನಿಮ್ಮನ್ನ ಭೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತು ಮಹಾದೇವಿ. ಆ 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡಿದ್ದೀವಿ. ಒಪ್ಪಿದಾರ ಸರ್? ಅದಕ್ಕೆ ಒಪ್ಕೊಂಡಿದ್ದೀವಿ. ಬಂಡಾಯ ನಿಂತ್ಕೊಳ್ತೀನಿ ಅಂತ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಿದ್ದಾರೆ ಸರ್. ನಿಮ್ಮ ಜೊತೆ ಹೇಳಿದ್ರ? ಯಾವಾಗ? ಮೀಟಿಂಗ್ ಮುಗಿಸ್ಕೊಂಡು ಬಂದ್ಮೇಲೆ ಏನಂತ? ನಾವೇನೋ ಒಟ್ಟಿಗೆ ಸುದ್ದಿಗೋಷ್ಠಿ ಮಾಡಿ ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ಒಪ್ಲಿಲ್ಲ ಅಂತ ಹೇಳ್ತಾ ಇದ್ವಿ. ಸರ್ಕಾರದಲ್ಲಿ ಸಮಸ್ಯೆ ಸರ್, DHO ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ ಡಿಮ್ಯಾಂಡ್ ಮಾಡ್ತೀರಾ ಅವರ ಗಂಡ ಅಂತ ಸರ್. DHO ಅಲ್ಲಿ ಅವರು ಗೊತ್ತಿಲ್ಲ, ನನ್ನ ಜೊತೆ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಒಂದು ಕುಟುಂಬದ ಟಿಕೆಟ್ ವಿಷಯವನ್ನ ವಿಧಾನಸೌಧ 3ನೇ ಮಾಡಲಿ ಸಭೆ ಮಾಡಿದ ಇತಿಹಾಸ ಇದೇ ಪ್ರಥಮ ಬಾರಿ ಸರ್. ಒಂದು ಕುಟುಂಬದ ವಿಚಾರವನ್ನ ತಮ್ಮ ಕಚೇರಿಯಲ್ಲಿ ಸಭೆ ಮಾಡೋದು ಯಾಕೆ ಅದು ಅಲ್ಲ, ಒಂದು ಕುಟುಂಬದ ವಿಚಾರವನ್ನ ಇಲ್ಲಿ ಸಮಸ್ಯೆ ಇಲ್ಲಿ ಬಗೆಹರಿಸುವಂತ ವಿಚಾರ ಸರ್ ಅದು. ಪಕ್ಷದ ವಿಚಾರ ಅದು. ಅಲ್ಲ, ಮಾಡುವಂತ ವಿಚಾರ ಸರ್ ಅದು. ನೀನ್ ಯಾಕೆ ಮಾತಾಡ್ತಾ ಮಹತ್ವದ ಸರ್ ಅದು. ಪಕ್ಷದ ವಿಚಾರ, ಮಹತ್ವದ ಪಕ್ಷದ ವಿಚಾರ, ಪಕ್ಷದ ವಿಚಾರ.